ರೈತರು ಸರ ಅಥಣಿ ತಾಲೂಕ ಇವತ್ತ 3ನೇ ದಿವಸ ಸ್ವಯಂ ಪ್ರೇರಿತವಾಗಿ ನಮ್ಮ ಅಥಣಿ ಸಿಟಿ ಜನರ ರೈತರ ಹೋರಾಟಕ್ಕೆ ಬೆಂಬಲ ಕೊಟ್ಟಾರೆ. ಇವತ್ತು ಬಂದ ಐತಿ. ಅದಕ್ಕೆ ತಕ್ಷಣ ಎಚ್ಚೆತ್ತುಕೊಂಡ ನಮ್ಮ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಅಥಣಿ ಆಗಲಿ ಇತರ 2 ಬಾಗಲಕೋಟೆ ಬೆಳಗಾವಿ ಜಿಲ್ಲೆ ಒಳಗೆ ಏನು ಹೋರಾಟ ನಡೆದೈತ್ಲ ಎಚ್ಚೆತ್ತುಕೊಂಡ ರೈತರ ಪರವಾಗಿ ಇದರೊಳಗೆ ನಾವು ಅನ್ಕ ಸತ್ಯವಾಗ್ಲಿ ಹೇಳ್ತೀವಿ. ರೈತರ ಒಂದು ಹೋರಾಟಕ್ಕೆ ಇಳಿದಿದ್ದೀವಿ. ಯಾವ ಪಕ್ಷಪಾತ ಬೇಡ, ಯಾವ ದೊಡ್ಡವಿಲ್ಲ, ಯಾರು ಒಬ್ಬನಿಂದ ಹೋರಾಟ ನಡೆದಿಲ್ಲ. ಇಡೀ ಬೆಳಗಾವಿ ಜಿಲ್ಲೆ ರೈತರ ಎಲ್ಲ ಜನಸಾಮಾನ್ಯರ ಅಂಗಡ ಮುಂಗಟ್ಟದವರ ಅವ್ರು ಎಲ್ಲರ ಹೋರಾಟ ಇದೆ. ಅದಕ್ಕೆ ನಾವು ಒಬ್ಬ ಹೇಳ್ರೆ ಇನ್ನೊಬ್ರು ಯಾರೇ ಹೇಳ್ರೆ ಅದು ನಮ್ಮ ಪ್ರಕಾರ ಹೋರಾಟ ಇಲ್ಲ. ಆ ಜನಸಾಮಾನ್ಯರ ಹೋರಾಟ. ಅವ್ರು ಏನು ತೀರ್ಮಾನ ತಗೋತಾರಲ್ಲ ಅದಕ್ಕೆ ನಾವು ಜನರ ಪರವಾಗಿ ಹೋರಾಟ ಮಾಡತ್ತಿದ್ದೀವಿ. ಮತ್ತು ರಾಜ್ಯ ಕೇಂದ್ರ ಸರ್ಕಾರ ಆಗಲಿ ರೈತರನ್ನ ಬೀದಿ ಮೇಲೆ ಮುಂದೆ ಇನ್ನೂ ದೊಡ್ಡ ಅನಾಹುತ ಆಗೋ ಚಾನ್ಸ್ ಐತೆ. ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗೋ ಒಂದು ಸಂದರ್ಭ ಐತಿ. ಅದಕ್ಕೆ ಎಚ್ಚೆತ್ಕೊಂಡು ಇವತ್ತು ಸಾಯಂಕಾಲದೊಳಗಾಗಿ ಈ ರೈತರನ್ನ ಬೀದಿ ಮೇಲಿಂದ ಎಬ್ಬಿಸ್ಬೇಕಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನೋ. ನಾವೇನು ಭಾಳ ಒತ್ತಾಯ ನಿಮಗಿಲ್ಲ, ಭಾಳ ನೋವಿನ ಸಂಗತಿ ಇಲ್ಲ. ನಾವು 3500 ಏನು ಇಟ್ಟಿದ್ದೀವಲ್ಲ ಅದನ್ನ ಏನಾರೇ ಮಾಡಿ ಒಂದು ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.